ನಮಸ್ಕಾರ ಕರ್ನಾಟಕ. ನಾವು ಹಾಕಿಸ್ಕೊಳ್ತಾ ಇರುವಂತ ಪೆಟ್ರೋಲು E20ನ ಅದರಲ್ಲಿ 20% ಎಥನಾಲ್ ಇದೆಯಾ ಅಥವಾ E95 ಅಥವಾ 5% ಎಥನಾಲ್ ಇದೆಯಾ ಅಥವಾ ಸಂಪೂರ್ಣವಾಗಿ ನಾವು ಕೊಡ್ತಾ ಇರೋ ದುಡ್ಡಿಗೆ ಇವರು ಬರೀ ಎಥನಾಲೇ ಆಗ್ತಾ ಇದ್ದಾರ? ಇದನ್ನ ಚೆಕ್ ಮಾಡಕ್ಕೆ ಯಾವುದೇ ರೀತಿಯ ಮೆಕ್ಯಾನಿಸಮ್ ಸರ್ಕಾರ ಮಾಡಿಲ್ಲ. ನೋಡ್ರಿ, ನಮ್ಮಗಳಿಗೆ ಲೆಕ್ಕಾಚಾರ ಕೊಡಕ್ಕೆ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಮೋದಿ ಸರ್ಕಾರ ಯಾವುದೇ ರೀತಿ ಲೆಕ್ಕಾಚಾರ ಇಲ್ಲ. ನಮಗೆ ಡೌಟ್ ಆಯ್ತು, 20%ಗಿಂತ ಜಾಸ್ತಿ ಇದೆ ಅನ್ಸಿದ್ರೆ ಅಟ್ಲೀಸ್ಟ್ ಒಂದು ಚೆಕ್ ಮಾಡ್ಲಿಕ್ಕೆ ಒಂದು ಮೆಕ್ಯಾನಿಸಮ್ ಆದ್ರೂ ಬೇಕಾಗಿತ್ತು. ನಾನು ಐ ಜಸ್ಟ್ ಗಾಟ್ ಮೈ ನಾನು ಇಲ್ಲಿ ಪೆಟ್ರೋಲ್ ಹಾಕ್ಸಿ ಯಲಹಂಕದಲ್ಲಿ ಕೇಳಿದ್ರೆ ಅವನು ಇಲ್ಲ ಅಂತ ಹೇಳ್ತಾನೆ. E95 ಇರ್ಲಿಲ್ಲ ಇಲ್ಲಿ. ದಿಸ್ ಇಂಡಿಯನ್ ಪೆಟ್ರೋಲ್ ಬಂಕು. ಪ್ರಾಬ್ಲಮ್ ಏನು ಅಂತಂತಂದ್ರೆ ಲೆಕ್ಕಾಚಾರ ಇಲ್ಲ. ನಾವು ಹಾಕಿಸ್ಕೊಳ್ತಾರ ಪೆಟ್ರೋಲ್ ಎಥನಾಲ್ 20% ಇದೆಯಾ ಅಥವಾ 100% ಎಥನಾಲ್ ಇದೆಯಾ ಅಥವಾ ಪೆಟ್ರೋಲ್ ಬಂಕ್ ಓನರ್ಗಳು ಲೂಟಿ ಮಾಡ್ತಾ ಇದಾರ? ಲೆಕ್ಕಾಚಾರ ಕೇಳಕ್ಕೆ ಸರ್ಕಾರದ ಹತ್ರ ಯಾವುದೇ ವ್ಯವಸ್ಥೆ ಇಲ್ಲ. ಓಕೆ, ಹಣ ಕೊಟ್ಟು ನಾವು ಹಾಕ್ಸ್ಕೊಳ್ತಾ ಇದೀವಿ. ಅದು ಅವರು 20% ಪೆಟ್ರೋಲ್ ಹಾಕಿದ್ರು ಹಾಕ್ಸ್ಕೊಳ್ಬೇಕು ಅಥವಾ 100% ಮಿಕ್ಸಿಂಗ್ ಮಾಡಿ ಹಾಕ್ಸಿದ್ರು ಹಾಳಾಗೋಗೋದು ನಮ್ ಗಾಡಿಗಳು, ಸ್ಕ್ರಾಪ್ ಹೋಗೋದು ನಮ್ ಗಾಡಿಗಳು, ನಾಶ ಆಗೋದು ನಮ್ ಗಾಡಿಗಳು. ಹೊಸ ಗಾಡಿ ತಗೊಳ್ಬೇಕಾದ್ರೆ ಮತ್ತೆ ಐ ಥಿಂಕ್ ಏನು ಅವ್ಯವಸ್ಥೆ ಒಬ್ಬ ಸಾಮಾನ್ಯ ಜನರಿಗೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು. ನಿಜವಾಗ್ಲೂ ಹೇಳ್ತೀನಿ, ಈ ದೇಶದಲ್ಲಿ ಯಾವುದೇ ಲೆಕ್ಕಾಚಾರ ಇಲ್ಲ. ಲೂಟಿಕೋರ ಸರ್ಕಾರಗಳು, ಮಾಫಿಯಾ ಸರ್ಕಾರಗಳು ಅವ್ರು ಮಾಡದನ್ನ ನಾವು ಒಪ್ಪಿಕೊಂಡ್ರೆ ಮಾತ್ರ ಈ ದೇಶ ಪ್ರೇಮಿಗಳು, ಇಲ್ಲ ಅಂತಂದ್ರೆ ದೇಶದ್ರೋಹಿಗಳು. ಖಂಡಿತವಾಗಿ ಧರ್ಮೇಂದ್ರ ಪ್ರಧಾನ್ ಆದ್ಮೇಲೆ ನೆಕ್ಸ್ಟ್ ರಾಜೀನಾಮೆ ಕೊಡಬೇಕಾಗಿರೋದು ಈ ಗಡ್ಕರಿ ಮತ್ತೆ ಪುರಿ, ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ನಿಜವಾಗ್ಲೂ ರಾಜೀನಾಮೆಗೆ ಈ ಯುವ ಜನತೆ ಒತ್ತಾಯ ಮಾಡಬೇಕು. ಧನ್ಯವಾದಗಳು. ನಮಸ್ಕಾರ ಕರ್ನಾಟಕ. ನಾವು ಹಾಕಿಸ್ಕೊಳ್ತಾ ಇರುವಂತ ಪೆಟ್ರೋಲು E20ನ ಅದರಲ್ಲಿ 20% ಎಥನಾಲ್ ಇದೆಯಾ ಅಥವಾ E95 ಅಥವಾ 5% ಎಥನಾಲ್ ಇದೆಯಾ ಅಥವಾ ಸಂಪೂರ್ಣವಾಗಿ ನಾವು ಕೊಡ್ತಾ ಇರೋ ದುಡ್ಡಿಗೆ ಇವರು ಬರೀ ಎಥನಾಲೇ ಆಗ್ತಾ ಇದ್ದಾರ? ಇದನ್ನ ಚೆಕ್ ಮಾಡಕ್ಕೆ ಯಾವುದೇ ರೀತಿಯ ಮೆಕ್ಯಾನಿಸಮ್ ಸರ್ಕಾರ ಮಾಡಿಲ್ಲ. ನೋಡ್ರಿ, ನಮ್ಮಗಳಿಗೆ ಲೆಕ್ಕಾಚಾರ ಕೊಡಕ್ಕೆ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಮೋದಿ ಸರ್ಕಾರ ಯಾವುದೇ ರೀತಿ ಲೆಕ್ಕಾಚಾರ ಇಲ್ಲ. ನಮಗೆ ಡೌಟ್ ಆಯ್ತು, 20%ಗಿಂತ ಜಾಸ್ತಿ ಇದೆ ಅನ್ಸಿದ್ರೆ ಅಟ್ಲೀಸ್ಟ್ ಒಂದು ಚೆಕ್ ಮಾಡ್ಲಿಕ್ಕೆ ಒಂದು ಮೆಕ್ಯಾನಿಸಮ್ ಆದ್ರೂ ಬೇಕಾಗಿತ್ತು. ನಾನು ಐ ಜಸ್ಟ್ ಗಾಟ್ ಮೈ ನಾನು ಇಲ್ಲಿ ಪೆಟ್ರೋಲ್ ಹಾಕ್ಸಿ ಯಲಹಂಕದಲ್ಲಿ ಕೇಳಿದ್ರೆ ಅವನು ಇಲ್ಲ ಅಂತ ಹೇಳ್ತಾನೆ. E95 ಇರ್ಲಿಲ್ಲ ಇಲ್ಲಿ. ದಿಸ್ ಇಂಡಿಯನ್ ಪೆಟ್ರೋಲ್ ಬಂಕು. ಪ್ರಾಬ್ಲಮ್ ಏನು ಅಂತಂತಂದ್ರೆ ಲೆಕ್ಕಾಚಾರ ಇಲ್ಲ. ನಾವು ಹಾಕಿಸ್ಕೊಳ್ತಾರ ಪೆಟ್ರೋಲ್ ಎಥನಾಲ್ 20% ಇದೆಯಾ ಅಥವಾ 100% ಎಥನಾಲ್ ಇದೆಯಾ ಅಥವಾ ಪೆಟ್ರೋಲ್ ಬಂಕ್ ಓನರ್ಗಳು ಲೂಟಿ ಮಾಡ್ತಾ ಇದಾರ? ಲೆಕ್ಕಾಚಾರ ಕೇಳಕ್ಕೆ ಸರ್ಕಾರದ ಹತ್ರ ಯಾವುದೇ ವ್ಯವಸ್ಥೆ ಇಲ್ಲ. ಓಕೆ, ಹಣ ಕೊಟ್ಟು ನಾವು ಹಾಕ್ಸ್ಕೊಳ್ತಾ ಇದೀವಿ. ಅದು ಅವರು 20% ಪೆಟ್ರೋಲ್ ಹಾಕಿದ್ರು ಹಾಕ್ಸ್ಕೊಳ್ಬೇಕು ಅಥವಾ 100% ಮಿಕ್ಸಿಂಗ್ ಮಾಡಿ ಹಾಕ್ಸಿದ್ರು ಹಾಳಾಗೋಗೋದು ನಮ್ ಗಾಡಿಗಳು, ಸ್ಕ್ರಾಪ್ ಹೋಗೋದು ನಮ್ ಗಾಡಿಗಳು, ನಾಶ ಆಗೋದು ನಮ್ ಗಾಡಿಗಳು. ಹೊಸ ಗಾಡಿ ತಗೊಳ್ಬೇಕಾದ್ರೆ ಮತ್ತೆ ಐ ಥಿಂಕ್ ಏನು ಅವ್ಯವಸ್ಥೆ ಒಬ್ಬ ಸಾಮಾನ್ಯ ಜನರಿಗೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು. ನಿಜವಾಗ್ಲೂ ಹೇಳ್ತೀನಿ, ಈ ದೇಶದಲ್ಲಿ ಯಾವುದೇ ಲೆಕ್ಕಾಚಾರ ಇಲ್ಲ. ಲೂಟಿಕೋರ ಸರ್ಕಾರಗಳು, ಮಾಫಿಯಾ ಸರ್ಕಾರಗಳು ಅವ್ರು ಮಾಡದನ್ನ ನಾವು ಒಪ್ಪಿಕೊಂಡ್ರೆ ಮಾತ್ರ ಈ ದೇಶ ಪ್ರೇಮಿಗಳು, ಇಲ್ಲ ಅಂತಂದ್ರೆ ದೇಶದ್ರೋಹಿಗಳು. ಖಂಡಿತವಾಗಿ ಧರ್ಮೇಂದ್ರ ಪ್ರಧಾನ್ ಆದ್ಮೇಲೆ ನೆಕ್ಸ್ಟ್ ರಾಜೀನಾಮೆ ಕೊಡಬೇಕಾಗಿರೋದು ಈ ಗಡ್ಕರಿ ಮತ್ತೆ ಪುರಿ, ಪೆಟ್ರೋಲಿಯಂ ಮಿನಿಸ್ಟರ್ ಪುರಿ ನಿಜವಾಗ್ಲೂ ರಾಜೀನಾಮೆಗೆ ಈ ಯುವ ಜನತೆ ಒತ್ತಾಯ ಮಾಡಬೇಕು. ಧನ್ಯವಾದ.